ರೀ ಮೇಡಮ್, ಇವಾಗಷ್ಟೇ ಕೇಸ್ ಗೆದ್ದಿದ್ದೀವಿ, ಸ್ವಲ್ಪ ಖುಷಿಲಿರಿ ಮೇಡಮ್. ಪಾರ್ಥ, ನಾವೇನೋ ಗೆದ್ದ ಖುಷಿನಲ್ಲಿದ್ದೀವಿ, ಆದ್ರೆ ಮಾವ ಇವತ್ತು ನಾನು ಈ ಕೇಸ್ ಗೆದ್ದಿದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಗಂಡ ಅರ್ಜುನ್ ಪಾಟೀಲ್. ಒಂದೇ ಮನೆಯವರಾಗಿ ನೀವು ಮತ್ತು ಜೆ.ಪಿ. ಪಾಟೀಲ್ ಅವರು ಎದುರಾಳಿಗಳಾಗಿ ಹೋರಾಡಿದ್ರಿ. ಮಗ ಮತ್ತೆ ಸೊಸೆ ಮುಂದೆ ಸೋತಿರೋ ಜೆ.ಪಿ. ಸರ್ ಇದೇ ಉತ್ತರ ಕೊಡ್ತಾರಾ? ನಿಮ್ಗೇನ್ ಅನ್ಸುತ್ತೆ ಮೇಡಮ್? ಅದನ್ನ ನೀವು ಅವ್ರನ್ನೇ ಕೇಳಿ ತಿಳ್ಕೊಳ್ಬೇಕು. ಜೆ.ಪಿ. ಸರ್ ಇದ್ದಾರೆ, ಬನ್ನಿ. ಖುಷಿಲಿ ಜಾಸ್ತಿ ಮೈ ಮರಿಬೇಡ. ನಾನ್ ಬ್ರೇಕ್ ಹಾಕಿರ್ಲಿಲ್ಲ ಅಂದ್ರೆ ಕಾರ್ ವೀಲ್ ಕೆಳಗಡೆ ನಿಂಬೆ ಹಣ್ಣಿನ ತರ ಅಪ್ಪಚ್ಚಿ ಆಗೋಗ್ಬಿಡ್ತಿದ್ದೆ. ನಿನ್ನೆಲ್ಲೇ ಸಾಯಿಸ್ಬಿಡ್ಬೇಕಾಗಿತ್ತಮ್ಮ, ಕತೆ ಮುಗ್ದು ಹೋಗ್ತಾ ಇತ್ತು. ಆದ್ರೆ ಏನ್ ಮಾಡೋದು, ಇವನ್ ಸಾಯಿಸಿದ್ರು ತೀರದೇ ಇರೋಷ್ಟು ಸಿಟ್ಟಿದೆ. ಇವನ್ ಮೇಲೆ ಹಾಗೆ ಗಾಡಿ ಹತ್ತಿಸ್ಬಿಟ್ಟು ಹೋಗ್ಬಿಡ್ಬೇಕಾಗಿತ್ತು. BNS ಸೆಕ್ಷನ್ 106 ಹಿಟ್ ಅಂಡ್ ರನ್ ಕೇಸ್, ಅದ್ರಲ್ಲಿ ಸಿಗಾಕೊಂಡ್ಬಿಡ್ತಿದ್ರಿ. ಮತ್ತೆ ನನ್ನನ್ನ ಗುದ್ದಿದ್ದಿದ್ರೆ ನನ್ನ ಮಗಳು ನಿಮ್ಮನ್ನು ಸುಮ್ಮನೆ ಬಿಟ್ಬಿಡ್ತಿದ್ಲಾ? BNS ಸೆಕ್ಷನ್ 106 ಕ್ಲಾಸ್ 1 and 2 ಅದ್ರ ಅಡಿನೆಲ್ಲ 5 ರಿಂದ 10 ವರ್ಷ ಜೈಲ್ ಶಿಕ್ಷೆ ನಿಮ್ಗೆ. ಏನಮ್ಮ, ಅಷ್ಟು ಬೇಗ ನಿಮ್ಮಮ್ಮ ತಮ್ಮನ ಹತ್ರ ಹೋಗೋ ಆಸೆನಾ? ಮರ್ಯಾದೆ ಕೊಟ್ಟು ಮಾತಾಡೋ. ರವೀಂದ್ರ, ಏನು ಮರ್ಯಾದೆ ಬೇಕಾ ನಿನ್ಗೆ? ನನ್ನ ನೋಡಿದ್ರೆ ಇಲಿ ತರ ಔತ್ಕೋತಾ ಇದ್ದೆ. ನಿನಗೀಗ ನನ್ನ ಮುಂದೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂದಿದ್ಯಾ? ಬೊಗಳ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ ಅಂತ ಒಂದು ಗಾದೆ ಮಾತಿದೆ, ಗೊತ್ತಾ ನಿನ್ಗೆ? ಆ ಗಾದೆ ಸ್ವಲ್ಪ ಲೇಟಾಗಿ ಅರ್ಥ ಆಯ್ತು. ಅದರಲ್ಲೂ ನೀವು ಮೊದಲನೇ ಪೈಕಿಯವರು. ಎಷ್ಟು ವರ್ಷ ನಿಮ್ಮ ಮಾತಿನ ವರ್ಷ ನೋಡ್ಬಿಟ್ಟು ಎದ್ಕೊಂಡು ಓಡ್ತಾ ಇದ್ದೆ. ಶಕ್ತಿ ಪ್ರಸಾದ್ ಭೂಪತಿ ಅಂದ್ರೆ ನನ್ಗೆ ಹೆದರಿಕೆ ಆಗ್ತಾ ಇತ್ತು. ಆದ್ರೆ ಈಗ ಅದರ ಅವಶ್ಯಕತೆ ಇಲ್ಲ ಅಂತ ನನ್ನ ಮಗಳು ಹೇಳಿದ್ದಾಳೆ. ಧೈರ್ಯವಾಗಿ ನಿಮ್ಮನ್ನು ನೋಡೋ ಶಕ್ತಿನ ನನ್ನ ಮಗಳು ಕೊಟ್ಟಿದ್ದಾರೆ. ಈಗ ನಿಮ್ಮಗಳನ್ನ ಕಂಡ್ರೆ ನನಗೆ ಯಾವ ಭಯನೂ ಇಲ್ಲ. ಮಗಳು ಮಗಳು ಅಂತ ತುಂಬಾ ಹಾರಾಡ್ತಿದ್ದೀರಾ. ಆ ಸಂಧ್ಯಾನ್ ಮೇಲ್ ಕಳ್ಸಿರೋ ನಮ್ಗೆ ನಿಮ್ ಮಗಳನ್ನ ಕಳ್ಸೋದು ಸುಕ್ಕೆ ಹೊಡೆದದ್ ಸುಲಭ. ನೆನಪಿಟ್ಕೊಳ್ಳಿ. ಮತ್ ಯಾಕಮ್ಮ ತಾಯಿ ಇಷ್ಟು ದಿವಸ ಈ ಕೆಲಸ ಮಾಡ್ಲಿಲ್ಲ? ನಿನ್ನ ಕೈಲಾದ್ರೆ ಅವಳನ್ನ ಮುಟ್ಟು ನೋಡ. ಅವಳನ್ನೇನಾದ್ರೂ ಕೆಣಕಿದ್ರೆ ಅವಳ ಗಂಡ ಸುಮ್ಮನೆ ಇರ್ತಾಳೆ ಅನ್ಕೋಬಿಟ್ಟಿದ್ಯಾ? ನೀವೇನೇ ಮಾಡಬೇಕು ಅಂತ ಇದ್ರು ಅವಳ ಗಂಡನನ್ನ ದಾಟಿ ಹೋಗ್ಬೇಕು. ಅವರಿಬ್ಬರು ಬೆಂಕಿ ಇದ್ದಾಗೆ. ನೋಡಿದ್ರಲ್ಲ, ಬೆಂಕಿ ಬೆಂಕಿ ಸೇರಿ ಜ್ವಾಲಾಮುಖಿ ಹೇಗೆ ಸಿಡಿತು ಅಂತ. ಇನ್ನೂ ಅವ್ರ ತಂಟೆಗೆ ಏನಾದ್ರೂ ಹೋಗ್ಬೇಕು ಅಂತ ನೀವು ಅಂದ್ಕೊಂಡ್ರೆ ಸುಟ್ಟು ಬೂದಿ ಆಗ. ಏನಪ್ಪ ಮಹಾಸ್ವಾಮಿ, ಸಂಧ್ಯಾ ತರ ಎಷ್ಟೋ ಜನ ಕೊಂದು ಕಟ್ಟಿದ ನಿನ್ನ ಸಾಮ್ರಾಜ್ಯವನ್ನ ಯಾರ ಕೈಲೂ ಕೆಡವೋದಿಕ್ಕಾಗೋದಿಲ್ಲ ಅಂದ್ಕೊಂಡಿದ್ದೆ ಅಲ್ಲ? ಇವತ್ತು ಆ ನಿನ್ನ ಸಾಮ್ರಾಜ್ಯದ ಮಹಾದ್ವಾರ ಕಳಚಿ ಬಿದ್ದೋಗಿದೆ. ಇನ್ನು ಮುಂದೆ ನಿನ್ನ ಸಾಮ್ರಾಜ್ಯದ ಸುತ್ತ ಇದೆಯಲ್ಲ ಆ ಗೋಡೆಯ ಕಲ್ಲುಗಳು ಬೀಳ್ತಾ ಹೋಗುತ್ತೆ. ನಿನ್ನ ಅಹಂಕಾರ ಕಳಚಿ ಏನಾಯ್ತಪ್ಪ ಅಂತ ತಿರುಗಿ ನೋಡೋಷ್ಟ್ರಲ್ಲಿ
ನೆಲಸಮ ಆಗ್ಬಿಟ್ಟಿರುತ್ತೆ. ಏನಪ್ಪ ಶಕ್ತಿ ಪ್ರಸಾದ್ ಭೂಪತಿ ಪದವಿ ಪದವಿ ಅಂತ ಮೆರಿತಿದ್ದಲ್ಲ, ಈಗ ಅದೇ ಪದವಿ, ಅದೇ ಅಂತಸ್ತು, ಅದೇ ಅಧಿಕಾರ ಭೂಮಿ ಕೆಳಗಡೆ ಸೇರಿ. ಏಯ್, ನನ್ನ ಡ್ಯಾಡ್ಗೆ ಇದ್ರೆ ಮಾತಾಡ್ತೀಯಾ? ಏನ್ರಿ ದೌರ್ಜನ್ಯ? ನಿಮ್ ತಂದೆ ಅಂತ ವಯಸ್ಸಿನ ವ್ಯಕ್ತಿ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ. MLA ಮಗಳಂತ ಪಗುರು ಸರ್. ಮಗನ ಆಗ್ಬಿಟ್ಟ ಮುಗೀತು, ಈಗ ಮಗಳು ನೀನ್ ಸುಗಸ್ಕೊಂಡಿದ್ಯಮ್ಮ. ನಾವ್ ಇವ್ರನ್ನ ಓಟ್ ಹಾಕಿ ಗೆಲ್ಸೋದು ದೇಶ ಉದ್ಧಾರ ಮಾಡ್ಲಂತ. ಇವರು ಕಾಯ ಜನ ಅಲ್ಲ, ಕೊಲ್ಲೋ ಜನ. ಓಟ್ ಹಾಕಿ ಅಂತ ಕೈ ಮುಗಿತೀರಾ? ಹಿಂಗ ನಡ್ಕೊಳ್ಳೋದು? ಮಗ ಕಂಡೋಗ ಹೆಣ್ಮಕ್ಳ ಮೇಲೆ ಕಣ್ಣಾಕ್ತಾನೆ, ಹೆಂಡತಿ ಕೊಲೆನೇ ಮಾಡ್ತಾಳೆ. ಇಡೀ ಕುಟುಂಬನೇ ಸರಿಲ್ಲ ಸ್ವಾಮಿ. ಭಾರ್ಗವಿಯಿಂದ ಈ ಬಣ್ಣ ಬಯಲಾಯ್ತು. ಇಲ್ಲ ಅಂದ್ರೆ ಇವ್ರನ್ನೇ ದೇವ್ರು ಅಂತ ಪೂಜೆ ಮಾಡ್ತಾ ಇದ್ವಿ. ಇನ್ ಇವ್ರಿಗೆ ಓಟ್ ಹಾಕಿ ಮೋಸ ಹೋಗ್ಬಾರ್ದು. ನೋಡಿದೆ ಶಕ್ತಿ, ಕೆಡಿಸ್ಕೊಂಡ್ಯಾ? ನಿನ್ನ ಸಾಮ್ರಾಜ್ಯದ ಗೋಡೆಗಳ ಒಂದೊಂದೇ ಕಲ್ಲುಗಳು ಕೆಳಗಡೆ ಬೀಳ್ತವೆ ಅಂತ ಹೇಳಿದ್ನಲ್ವಾ? ಈ ಕ್ಷಣದಿಂದ ನಿನ್ನ ಅವನತಿ ಶುರು. ಇನ್ನು ಮುಂದೆ ನಿನ್ನ ನೋಡಿ ಎದುರೋರು ಯಾರೂ ಇಲ್ಲ. ರೀ, ಯಾಕೆ ಹೇಗ್ ನೋಡ್ತಿದ್ದೀರಾ? ಅದ್ಯಾವ ದೇವ್ರಿಗೆ ಕೈ ಮುಗ್ದು ಇಂಥ ಒಳ್ಳೆ ಗಂಡ ಸಿಕ್ಬಿಟ್ಟ ಅಂತ ಯೋಚನೆ ಮಾಡ್ತಿದ್ದೀನಿ. ಇನ್ನೇನ್ ಹೇಳಿ ಪಾರ್ಥ, ದೇವ್ರ ತರ ಬಂದು ನನ್ ಸಪೋರ್ಟಿಂಗ್ ನಿಂತ್ರಿ. ಕತೆನೆ ಮುಗ್ದು ಹೋಯ್ತು, ಕೇಸಿನೇನೋ ಕೈ ತಪ್ಪೆ ಹೊರಟೋಯ್ತು ಅನ್ನುವಾಗ ನನ್ನನ್ನ ಬೇಲ್ ಕೊಟ್ಟು ಬಿಡಿಸಿದ್ರಿ. ಇವತ್ತು ಆ ರಮ್ಯಾ ಬಾಯಿ ಬಿಡೋ ಹಾಗೆ ಮಾಡಿ ಅವಳ ಮನ್ಸನ್ನು ಬದಲಾಯಿಸಿ ಸಂಧ್ಯಾಗೆ ನ್ಯಾಯ ಸಿಗೋ ಹಾಗೆ ಮಾಡಿದ್ರಿ. ಥ್ಯಾಂಕ್ ಯು ಪಾರ್ಥ, ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಮಾಡಿದ್ದು ನೀವು, ನಾನ್ ನಿಮ್ಗೆ ಸಪೋರ್ಟ್ ಮಾಡಿದೆ ಅಷ್ಟೇ. ಈ ಕೇಸ್ ಶುರುವಾದಾಗಿಂದ ಎಷ್ಟೇ ಅಡೆತಡೆ ಬಂದ್ರು ಹೆದರದೆ ಹೋರಾಡಿದ್ದು ನೀವು. ಈ ಕೇಸ್ನ ಸಂಪೂರ್ಣ ಕ್ರೆಡಿಟ್ ನಿಮ್ಗೆ ಸಿಗ್ಬೇಕು. ರೀ ಮೇಡಮ್, ಇವಾಗಷ್ಟೇ ಕೇಸ್ ಗೆದ್ದಿದ್ದೀವಿ, ಸ್ವಲ್ಪ ಖುಷಿಲಿರಿ ಮೇಡಮ್. ಪಾರ್ಥ, ನಾವೇನೋ ಗೆದ್ದ ಖುಷಿನಲ್ಲಿದ್ದೀವಿ, ಆದ್ರೆ ಮಾವ ಭಾರ್ಗವಿ, ಡ್ಯಾಡ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಅವರು ತುಂಬಾ ಪ್ರೊಫೆಷನಲ್ಲು. ಕೋರ್ಟ್ ವಿಷಯನ ಕೋರ್ಟಲ್ಲೇ ಬಿಟ್ಬಿಡ್ತಾರೆ. ಆದ್ರೆ ಸ್ವಲ್ಪ ಸಿಟ್ಟಿರತ್ತೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋಣ. ಮೊದಲನೇ ಕೇಸಲ್ಲೇ ಅವರಷ್ಟು ದೊಡ್ಡ ಲಾಯರ್ ಮುಂದೆ ನಿಲ್ಲೋ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ. ಸತ್ಯ ನಮ್ ಕಡೆಗಿದ್ದಿದ್ರಿಂದ ನಾನ್ ಗೆಲ್ಬೇಕು ಅಂತ ಅನ್ಕೊಂಡಿದ್ದು ನಿಜ. ಆದ್ರೆ ಈ ವಿಷಯನ ಅವ್ರು ಹೇಗ್ ಸ್ವೀಕಾರ ಮಾಡ್ತಾರೋ ಗೊತ್ತಾಗ್ತಿಲ್ಲ. ನನ್ನಿಂದಾಗಿ ನಿಮ್ಮಿಬ್ರ ಮಧ್ಯೆ ಜಗಳ ಆಗದೆ ಇದ್ರೆ ಅಷ್ಟೇ ಸಾಕು ಪಾರ್ಥ. ಅಷ್ಟೆಲ್ಲ ಯೋಚನೆ ಮಾಡಬೇಡಿ. ನೀವು ಕೋರ್ಟಲ್ಲಿ ಭಾರ್ಗವಿ LLB, ಆದ್ರೆ ಮನೆಯಲ್ಲಿ ನನ್ನ ಮುದ್ದು ಹೆಂಡತಿ ಭಾರ್ಗವಿ ಪಾಟೀಲ್. ನೀವು ಕೇಸ್ ಗೆದ್ದಿರೋದ್ರ ಬಗ್ಗೆ ನನಗೆಷ್ಟು ಹೆಮ್ಮೆ ಇದೆಯೋ, ನಿಮ್ಮಿಂದ ನನ್ನ ಡ್ಯಾಡ್ ಬದಲಾಗೋಕೆ ಒಂದು ಚಾನ್ಸ್ ಸಿಕ್ಕಿದೆ ಅನ್ನೋದು
ಅಷ್ಟೇ ಹೆಮ್ಮೆ ಇದೆ. ಅವ್ರು ನನ್ನ ಹೀರೋ. ಅವ್ರ ಅಡ್ದಾರಿ ಹಿಡಿಯೋದನ್ನ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಇವಾಗ ನೋಡಿ, ನೀವು ನಮ್ಮ ಮನೆ ಸೊಸೆಯಾಗಿ ಬಂದು ಅವ್ರನ್ನ ಬದಲಾಯಿಸಿದ್ದೀರಾ. ಮನೆಯವರೆಲ್ಲರೂ ನಾನು ನಿಮ್ಮ ಮನೆ ಹೊಡಿತಾ ಇದ್ದೀನಿ ಅಂತ ಇದ್ರು. ಖಂಡಿತ ಇಲ್ಲ ಭಾರ್ಗವಿ. ನೀವೆಲ್ಲರಲ್ಲಿರೋ ಕೆಟ್ಟ ಬುದ್ಧಿನ ಅಳಿಸಿ ಒಳ್ಳೇದು ಮಾಡಕ್ ಹೊರಟಿದ್ದೀರಾ. ಈ ನಿಮ್ ಗಂಡ ನಿಮ್ಗೆ ಯಾವಾಗ್ಲೂ ಸಪೋರ್ಟಿವ್ ಆಗಿರ್ತಾನೆ. ಯಾಕೆ ಹೆದರ್ತೀರಾ? ಧೈರ್ಯವಾಗಿರಿ. ಥ್ಯಾಂಕ್ ಯು ಪಾರ್ಥ, ಥ್ಯಾಂಕ್ ಯು ಸೋ ಮಚ್. ಜೆಪಿ, ನಿಮ್ ಫೋಟೋಗಿದ್ದು ಮೊಳೆ ಸರಿಯಾಗಿ ನಿಂತಿರ್ಲಿಲ್ಲ ಅನ್ಸತ್ತೆ. ಬೇಜಾರ್ ಮಾಡ್ಕೋಬೇಡಿ, ಅದನ್ನ ಈಗ್ಲೇ ಸರಿ ಮಾಡಿಸ್ಬಿಡ್ತೀನಿ. ಒಡೆದೋಗಿರೋ ಫೋಟೋ ಸರಿ ಮಾಡಿಸ್ಬೋದು ನಿರ್ಮಲ, ಆದ್ರೆ ಎಲ್ರ ಮುಂದೆ ಹೋಗಿರೋ ಮಾನ, ನುಚ್ಚು ನೂರಾಗಿರೋ ನನ್ನ ಗೌರವ ಸರಿ ಮಾಡ್ಸಕ್ಕಾಗತ್ತಾ? ಏನ್ ಹೇಳ್ತಾ ಇದ್ದೀರಾ ಜೆಪಿ? ಅಷ್ಟಕ್ಕೂ ಇವಾಗ ಏನಾಯ್ತು? ನಿಮ್ ಹೆಸರಿಗೆ ಮಸಿ ಬಳಿಯೋಂತ ಕೆಲ್ಸ ಯಾರ್ ಮಾಡಿದ್ರು? ನಿನ್ ಮುದ್ದಿನ ಮಗ. ಇಷ್ಟು ವರ್ಷದ ನನ್ನ ಪರಿಶ್ರಮ, ನಾನು ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಎಲ್ಲ ಹಾಳಾಯ್ತು. ನನ್ನ ಮನೆಯವರೇ ನನ್ನನ್ನ ಬೀದಿಗೆ ತಂದ್ಬಿಟ್ರು. ಅಂದ್ರೆ ನೀವು ಸೋತಾದ್ರ ಜೆಪಿ?